ಜೀನಿ ಸ್ಲಿಮ್ ತಗೊಂಡು ಎಷ್ಟು ಸಣ್ಣ ಆದ್ರಿ? ತಿಂಗಳಾಯ್ತು ತಗೊಂಡು 4.5 kg ಕಮ್ಮಿ ಆಗಿದೆ. 97.5 kg ಇದೆ ಮೇಡಮ್. ಇವಾಗ ಈಗ 93. ಒಂದು 15 ದಿವಸ ಮಾತ್ರ ಕುಡ್ದೆ. 12 ದಿವಸಕ್ಕೆ 3 kg ಕಮ್ಮಿ ಆಯ್ತು ನಾನು. ತುಂಬಾ ಒಳ್ಳೆ ಪ್ರಾಡಕ್ಟ್, ಸೈಡ್ ಎಫೆಕ್ಟ್ ಇಲ್ಲ, ತುಂಬಾ ಒಳ್ಳೆ ಇದಿದೆ, ರಿಸಲ್ಟ್ ಇದೆ. ಆರಾಮಾಗಿ ಯಾರಾದ್ರೂ ಯೂಸ್ ಮಾಡ್ಬೋದು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಏನ್ ಮಾಡ್ಕೊಂಡಿದ್ದೀರಾ ಸರ್? ಮೇಡಮ್ ಅಗ್ರಿಕಲ್ಚರ್ ಮೇಡಮ್. ಅಗ್ರಿಕಲ್ಚರ್ ಇಲ್ಲೇ? ಹೌದು. ಹೌದು, ಓಕೆ. ಸೊ ಜೀನಿ ಸ್ಲಿಮ್ ತಗೊಂಡು ಎಷ್ಟು ಸಣ್ಣ ಆದ್ರಿ? ಮೇಡಮ್ ಒಂದು ತಿಂಗಳಾಯ್ತು ತಗೊಂಡು ಒಂದು 4.5 kg ಕಮ್ಮಿ ಆಗಿದೆ. 4.5 kg ಕಮ್ಮಿ ಆಗಿದ್ದೀರಾ? ಮೊದ್ಲು ಎಷ್ಟಿದ್ರಿ ಸರ್? 97.5 kg ಇದೆ ಮೇಡಮ್. 98 ಅಂತ ಇಟ್ಕೊಳ್ಳೋಣ. 98. ಇವಾಗ ಈಗ 93. 93.60. 93.60. ಅದೇ ಸೊ 4 kg ಕಮ್ಮಿ. 4 kg ಕಮ್ಮಿ ಆಗಿದೆ ಮೇಡಮ್. ಎಸ್. ಹೇಗೆ ಅನ್ಸಿದೆ ಸರ್? ಹೇಗೆ ಅನ್ನಿಸ್ತು? ಹೇಗೆ ತಗೋಬೇಕಂತ ಇತ್ತು ನಿಮಗೆ ಜೀನಿ ಸ್ಲಿಮ್ನ? ಮೇಡಮ್ ಇದಕ್ಕೆ ಮುಂಚೆ ಬೇರೆ ಪ್ರಾಡಕ್ಟ್ ಒಂದು ತಗೊಳ್ತಾ ಇದ್ದೆ ನಾನು. ಅದರಲ್ಲಿ ಸೈಡ್ ಎಫೆಕ್ಟ್ ಆಯಿತು. ಒಂದು 3 ತಿಂಗಳು ತಗೊಂಡೆ, ಸೈಡ್ ಎಫೆಕ್ಟ್ ಆಯಿತು. ಹಾಗಾಗಿ ಹಾಸ್ಪಿಟ್ಲಲ್ಲಿನೂ ಅಡ್ಮಿಂಟೂ ಆಗಿದ್ದೆ ಅದ್ರ ಬಗ್ಗೆ. ಸರಿಯಪ್ಪ, ಇದು ಇನ್ಯಾವುದು ಬೇಡ, ಸುಮ್ಮನೆ ಇದ್ದೋಗೋಣ ಅಂತೇಳಿ ಡಿಸೈಡ್ ಮಾಡಿದೆ. ಮತ್ತು ಇದ್ದಕ್ಕಿದ್ದಂಗೆ ಒಂದು ದಿವಸ ನಾನು ವೆಯ್ಟು ಮಾಡಿದೆ ಹಾಸ್ಪಿಟ್ಲ್ ಹತ್ರ. ಮಾಡಿದೆ 97.5 kg ಇತ್ತು. ನನಗೆ ಶಾಕ್ ಆಯಿತು. ಇಷ್ಟು ಬೆಳೆಯೋದು ಚೆನ್ನಾಗಿರಲ್ಲ ಅಂಥೇಳಿ ಜೀನಿ ಪ್ರಾಡಕ್ಟು ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ, ಮೊಬೈಲಲ್ಲೆಲ್ಲ ನೋಡ್ತಾ ಇದ್ದೆ. ಮತ್ತು ಬಾಬಣ್ಣ ಅಂತ ಇದ್ದಾರೆ ಜೀನಿ ಡಿಸ್ಟ್ರಿಬ್ಯೂಟರ್, ಅವ್ರ ಹತ್ರ ಹೋದೆ. ಹೋಗ್ಬಿಟ್ಟು ಬಾಬಣ್ಣ ಈ ಥರ ಜೀನಿದು ನಿಮ್ಮ ಹತ್ರ ಇದೆಯಾ ಕೇಳ್ತೆ. ಇದೆ ಮಂಜಣ್ಣ ಅಂತ ಹೇಳಿದ್ರು. ಸರಿ ಅಂತೇಳಿದೆ. ಅದು ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ತೊಗೋಬೇಕು ಅಂತೇಳಿ ಅವ್ರ ಹತ್ರ ಗೈಡೆನ್ಸ್ ತಗೊಂಡು ಬಂದು ಆ ಥರನೇ ನಮ್ಮ ಮನೇಲಿ ಮಿಸ್ಸಸ್ಸು ಅದೇ ಥರನೇ ಅವ್ರಿಗೆ ಹೇಳಿದೆ. ಅವ್ರು ಅದೇ ಥರನೇ ಮಾಡಿಕೊಡ್ತಾ ಇದ್ದಾರೆ. ಬಟ್ ಒಂದು 15 ದಿವಸ ಡೇನೇ ಕುಡಿದೆ, ಬೆಳಗ್ಗೆ ಸಾಯಂಕಾಲ ಕುಡಿಲಿಲ್ಲ. ಯಾಕಂದ್ರೆ ನೋಡೋಣ, ಒಂದೇ ಸರಿ 2 ಟೈಮೂ ಬಿಟ್ಬಿಟ್ರೆ ಇನ್ನೇನಾದರೂ ಎಫೆಕ್ಟ್ ಆಗುತ್ತೇನೋ ಅಂತೇಳಿ ನಾನೇನು ಮಾಡಿದೆ ಅಂದರೆ ಒಂದು 15 ದಿವಸ ಡೇ ಮಾತ್ರ ಕುಡಿದೆ. 12 ದಿವಸಕ್ಕೆ 3 kg ಕಮ್ಮಿ ಆಯ್ತು ನಾನು. 12 ದಿವಸಕ್ಕೆ 3 kg ಕಮ್ಮಿ ಇದೆ. ಮತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ ಬಾಬಣ್ಣ ಅವ್ರಿಗೆ ಫೋನ್ ಮಾಡಿ ಹೇಳಿದೆ ನಾನು, ಬಾಬಣ್ಣ ಈ ಥರ ರಿಸಲ್ಟು ಇದೆ ನನ್ನದು ಅಂತೇಳಿ. 15 ದಿವಸ ನಂತರ ಮತ್ತೆ ಪ್ರಾಬ್ಲಮ್ ಏನು ಬರಲಿಲ್ಲ. ಮತ್ತು ಸಾಯಂಕಾಲನೂ ಕುಡಿಯೋಕ್ಕೆ ಶುರು ಮಾಡಿದೆ, ನೈಟೂ ಕುಡಿಯೋಕ್ಕೆ ಶುರು ಮಾಡಿದೆ. ಈಗ ಬೆಳಗ್ಗೆ ನೈಟು ಕುಡಿತಾ ಇದ್ದೀನಿ, ಮಧ್ಯಾಹ್ನ ಒಂದು ಊಟ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಯಾವ ಥರ ನಾವು ಮೊದಲು ಏನು ತಿಂತಾ ಇದ್ವೋ ಅದನ್ನೇ. ಸಾಧ್ಯವಾದಷ್ಟು ರೈಸ್ ತಿನ್ನಕ್ಕೆ ಹೋಗ್ಬೇಡ್ರಿ, ಸ್ವೀಟ್ಸ್ನ ಬಿಟ್ಬಿಡಿ, ಇನ್ನೂ ಬೇಗ ಚೆನ್ನಾಗಿ ಸಣ್ಣ ಆಗ್ತೀರಾ. ಇಲ್ಲ, ಅವಾಯ್ಡ್ ಮಾಡಿದ್ದೀನಿ ಆಲ್ರೆಡಿ. ಎಸ್, ಅವಾಯ್ಡ್ ಮಾಡಿದ್ದೀನಿ. ಮಧ್ಯಾಹ್ನ ರಾಗಿ ಮುದ್ದೆ ತಿಂತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಾಂದ್ರೆ ಚಪಾತಿ ಪಲ್ಯಗಳು ತಿಂತಾ ಇದ್ದೀನಿ. ಆ ಥರ ಫಸ್ಟ್ ಏನು ಮಾಡಿದೆ, ಜೀನಿ ಕುಡಿಯೋವಾಗ ಇನ್ನೇನಾದರೂ ಹಸು ಜಾಸ್ತಿ ಆಗತ್ತೇನೆ ಅಂತೇಳಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತಂದು ಇಟ್ಕೊಂಡೆ. ಅದನ್ನು ಸ್ವಲ್ಪ ತಿನ್ನಕ್ಕೆ ಶುರು ಮಾಡಿದೆ. ತರಕಾರಿ, ಹಸಿ ತರಕಾರಿ ಸ್ವಲ್ಪ ಯೂಸ್ ಮಾಡಿದೆ. ಹಿಂಗೆ ಫ್ರೂಟ್ಸ್ ಸ್ವಲ್ಪ ಯೂಸ್ ಮಾಡ್ತಾ ಬಂದೆ. 1, 2, 3 ದಿವಸ, 4, 5 ದಿವಸ ಏನು ಎಫೆಕ್ಟ್ ಅನಿಸ್ಲಿಲ್ಲ, ಹಸು ಅನಿಸ್ಲಿಲ್ಲ ನನಗೆ. ಚೆನ್ನಾಗಿ ಆರಾಮಾಗಿದ್ದೆ, ಸುಸ್ತಾಗಲಿಲ್ಲ. ಆರಾಮಾಗಿ ಫಾರ್ಮ್ ಕಡೆ ಎಲ್ಲ ಹೋಗಿ ಓಡಾಡ್ಕೊಂಡು ಬಂದು ಎನರ್ಜಿ ಲೆವೆಲ್ ಜಾಸ್ತಿ ಆಗಿದೆ. ಎನರ್ಜಿ ಲೆವೆಲ್ ಚೆನ್ನಾಗಿದೆ. ಏನಾದ್ರೂ ನಿಮ್ಗೆ ಅಂದ್ರೆ ಕಾಯಿಲೆಗಳಿತ್ತ ಸರ್? ಥೈರಾಯ್ಡ್, BP, ಶುಗರ್? ಇಲ್ಲ ಮೇಡಮ್, ಇಲ್ಲ ಮೇಡಮ್, ಏನೂ ಇರಲಿಲ್ಲ ಮೇಡಮ್. ಬರೀ ದಪ್ಪ ಇರೋದ್ರಿಂದ ನಾನು ಜೀನಿ ತಗೊಂಡೆ. ಈಗ 4.5 kg ಕಮ್ಮಿ ಆಗಿದ್ದೀನಿ ಆಲ್ರೆಡಿ. ಇನ್ನು 1 ತಿಂಗಳು 7ನೇ ತಾರೀಕು, ಫೆಬ್ರವರಿ 7ನೇ ತಾರೀಕು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. 1 ತಿಂಗಳು ಆಯಿತು. ಇನ್ನು 3 ತಿಂಗಳು ನಮ್ಮ ಬಾಬಣ್ಣ ಅಂತ ಹೇಳಿದ್ದಾರೆ, ಒಂದು 3 ತಿಂಗಳು ಯೂಸ್ ಮಾಡಿ ಒಂದು 10 kg ಕಮ್ಮಿ ಆಗ್ತೀರಾ ಅಂತೇಳಿ. ಆ ರಿಸಲ್ಟ್ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಅಷ್ಟವರೆಗೂ ತಗೊಳ್ಳೋಣ ಅಂತ ಇದ್ದೀನಿ. ಓಕೆ. ಸೊ ಜೀನಿ ಸ್ಲಿಮ್ನ ತಗೋಬೇಕು ಅಂತ ಅನ್ಕೊಳ್ಳೋರಿಗೆಲ್ಲ ಏನು ಹೇಳ್ತೀರಾ ಸರ್? ತುಂಬಾ ಒಳ್ಳೆ ಪ್ರಾಡಕ್ಟು, ಸೈಡ್ ಎಫೆಕ್ಟ್ ಇಲ್ಲ, ತುಂಬಾ ಒಳ್ಳೆ ಇದಿದೆ, ರಿಸಲ್ಟ್ ಇದೆ. ಆರಾಮಾಗಿ ಯಾರಾದ್ರೂ ಯೂಸ್ ಮಾಡ್ಬೋದು. ಮಾಡ್ಕೊಳ್ಳೋದು ಈಸಿ ಬೇರೆ. ಈಸಿ ಮೇಡಮ್. ಒಂದು 5 ನಿಮಿಷ 10 ನಿಮಿಷ ಅದು ಹಾಕಿ 1.5 ಸ್ಪೂನು ಜೀನಿ ಹಾಕ್ಬಿಟ್ಟು ಅದು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುದಿಸ್ಬಿಟ್ಟು ಒಂದು ಗ್ಲಾಸಲ್ಲಿ ಕುಡಿಯೋದು ಅಷ್ಟೇ. ಏನಂದ್ರೆ ಸರ್, ನಮ್ಮ ಉದ್ದೇಶ ಏನಂದ್ರೆ ಜೀನಿ ಸ್ಲಿಮ್ ಅಂದ್ರೆ ಬರೀ ಸಣ್ಣ ಕಷ್ಟ ಅಲ್ಲ. ಇವತ್ತು ಬೆಳಗಿಂದ ಸಂಜೆವರೆಗೂ ನೀವು ಏನೇ ತಗೊಂಡ್ರು ದೇಹಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶತೆ ಹೋಗಲ್ಲ. ಸೊ ಎಲ್ಲಾನು ಮಿಕ್ಸ್ ಮಾಡಿ ನಾವು ಜೀನಿ ಸ್ಲಿಮ್ ನ ರೆಡಿ ಮಾಡಿ ನಿಮ್ಗೆ ಆ ಪೌಷ್ಟಿಕಾಂಶತೆ ನೋಡಿದೆ ಮೇಡಮ್. ನಾನು ಜೀನಿ ನೋಡಿದೆ ಎಲ್ಲ ನಾನು. ಅದರಲ್ಲಿ ರಾಗಿ ಮಿಕ್ಸ್ ಆಗಿದೆ, ಧಾನ್ಯಗಳು ಮಿಕ್ಸ್ ಆಗಿದೆ, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆಗಿದೆ. ಹಾಗಾಗಿ ನನಗೇನು ಯಾವುದೇ ಥರನೂ ನನಗೇನು ತೊಂದರೆ ಆಗಲಿಲ್ಲ. ಸುಸ್ತಾಗಲಿ ಇನ್ನೊಂದಾಗಲಿ ಏನಿಲ್ಲ, ಆರಾಮಾಗಿ ಕುಡಿತಾ ಇದ್ದೀನಿ. ಸಾಯಂಕಾಲ ನನಗೆ ಫ್ರೀ ಸಿಕ್ಕಿದಾಗ ಒಂದು ವಾಕಿಂಗ್ ಹೋಗ್ತಾ ಇದ್ದೀನಿ, ಒಂದು 1/2 hour ವಾಕಿಂಗ್ ಮಾಡ್ತಾ ಇದ್ದೀನಿ. ಮಸ್ತಾಗಿದ್ದೀನಿ ಮೇಡಮ್, ಏನು ತೊಂದರೆ ಏನಿಲ್ಲ. ಓಕೆ. ಯಾರಾದರೂ ಕುಡಿಬಹುದು, ತೊಂದರೆ ಏನಿಲ್ಲ. ಯಾಕಂದ್ರೆ ಅವ್ರಿಗೆ ಒಂದು ಡೌಟ್ ಇರತ್ತೆ, ಏನೋ ಅವ್ರಿಗೆ ಕುಡಿದ್ರೆ ಏನಾದ್ರು ಆಗತ್ತೇನೋ
ಸೈಡ್ ಎಫೆಕ್ಟ್ ಬರುತ್ತೆ. ಮಾರ್ಕೆಟ್ ನಲ್ಲಿ ಎಷ್ಟೋ ಪ್ರಾಡಕ್ಟ್ ಗಳಿದೆ, ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಗೊತ್ತಿರೋದಿಲ್ಲ. ಸೊ ಹಾಗಾಗಿ ನೀವು ಯೂಸ್ ಯಾಕಂದ್ರೆ ನಾನು ಆಲ್ರೆಡಿ ಒಂದು ಇದರಲ್ಲಿ ನಾನು ತಿಂದಿದ್ದೀನಿ ಮೇಡಮ್, ಹಾಗಾಗಿ ನನಗೆ ಅನುಭವ ಆಯ್ತು. ಈ ಜೀನಿ ಯಾಕೆ ನನಗೆ ಇದಾಯ್ತು ಅಂದ್ರೆ ಅದ್ರ ಮೇಲೆ ಸಿರಿಧಾನ್ಯಗಳಿತ್ತು, ರಾಗಿ ಇತ್ತು, ಡ್ರೈ ಫ್ರೂಟ್ಸ್ ಇತ್ತು, ಹಾಗಾಗಿ ಅದನ್ನ ನನಗೆ ಇದೇನಾಗ್ಲಿಲ್ಲ. ಹ್ಯಾಪಿ ಆಗಿದ್ದೀನಿ ಮೇಡಮ್. ಎಸ್ ಸರ್. ಸೊ ಹೀಗೆ ಕಂಟಿನ್ಯೂ ಮಾಡಿ, ಇನ್ನಷ್ಟು ನೀವು ಅನ್ಕೊಂಡಿರೋ ವೆಯ್ಟ್ ಕಮ್ಮಿ ಆಗ್ಲಿ, ಮತ್ತೆ ಹೆಲ್ದಿ ಆಗಿರಿ. ಆರೋಗ್ಯನೇ ತುಂಬಾ ಇಂಪಾರ್ಟೆಂಟ್. ಆಗುತ್ತೆ ಮೇಡಮ್. ಎಸ್, ಹಾಸ್ಪಿಟಲ್ ಬಿಲ್ ಕಟ್ಟೋದಕ್ಕಿಂತ ವಾಸಿ ಜೀನಿ ಸ್ಲಿಮ್ ತಗೊಂಡು ಸಣ್ಣ ಆಗಿ ಹಾಗೆ ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ಇದು ಯಾಕಂದ್ರೆ ಬಾಬಣ್ಣ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಯಾಕಂದ್ರೆ ಅವರು ಹೋಗಿ ಕೇಳಿದ ತಕ್ಷಣ ಒಳ್ಳೆ ನನ್ಗೆ ರೆಸ್ಪಾನ್ಸ್ ಕೊಟ್ರು. ನಮ್ಮ ಇದು ಕುಡೀರಿ ಚೆನ್ನಾಗಿರತ್ತೆ ಅಂತ ಧೈರ್ಯ ಕೊಟ್ರು. ಹಾಗಾಗಿ ಅವ್ರಿಗೊಂದು. ಸೊ ಜೀನಿ ಸ್ಲಿಮ್ ನ ಮೊದಲು ಆಡ್ ಎಲ್ಲಿ ನೋಡಿದ್ದು ಸರ್ ನೀವು? ಮೇಡಮ್ ನಾನು ಟಿವಿಯಲ್ಲಿ ಪಬ್ಲಿಕ್ ಟಿವಿಯಲ್ಲಿ ರಂಗನಾಥ್ ಸರ್ ಅವರು ಅದನ್ನ ನೋಡಿದೆ. ಮತ್ತೆ ಮೊಬೈಲಲ್ಲೂ 2-3 ಸರಿ ನೋಡಿದೆ ಮೇಡಮ್. ನೋಡಿ ನನಗೆ ಕುಡಿಬೇಕು ಮಾಡಬೇಕು ಅಂತ ಒಂದು ಇದಿತ್ತು. ಹಾಗಾಗಿ ಹೋಗಿ ತಗೊಂಡೆ ಬಾಬಣ್ಣ ಅವ್ರ ಹತ್ರ. ಹ್ಯಾಪಿ ಆಗಿದೆ, ಚೆನ್ನಾಗಿದೆ. ನೆಕ್ಸ್ಟ್ ನಮ್ಮ ಮಿಸ್ಸಸ್ ಅವ್ರಿಗೂ ಕೊಡ್ಬೇಕಂತಿದ್ದೀನಿ. ಅವ್ರು ಮೊನ್ನೆನೇ ಹೇಳಿದೆ ತಗೊಂತೀರಾ ಅಂತ. ತಗೊಂತೀನಿ, ನೀವು 2 ದಿವಸ ಯೂಸ್ ಮಾಡಿ ನೋಡಿ ಮತ್ತೆ ತಗೊಂತೀನಿ ಅಂತ ಹೇಳಿದ್ದಾರೆ. ಇನ್ನು ನನ್ನ ಫ್ರೆಂಡ್ಸು ಒಂದು 4-5 ಜನ ಫ್ರೆಂಡ್ಸು ತಗೊಂಡಿದ್ದಾರೆ. ನನ್ನನ್ನು ಕೇಳಿ ಏನಪ್ಪ ಅಂದರು, ಇಲ್ಲ ತಗೊಳ್ಳಿ ಅಂತ ಹೇಳಿದ್ದೀನಿ, ತಗೊಂಡಿದ್ದಾರೆ. ಹಿಂಗಿದೆ ಮೇಡಮ್, ಒಳ್ಳೆ ರಿಸಲ್ಟ್ ಇದೆ. ಒಳ್ಳೆ ಆಹಾರ ಯಾವತ್ತಿದ್ರೂ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್. ಎಸ್ ಸರ್, ಒಳ್ಳೇದಾಗ್ಲಿ. ಆದಷ್ಟು ಬೇಗ ಜೀನಿಗೆ ಒಂದು ಥ್ಯಾಂಕ್ಸ್ ಮೇಡಮ್. ಹೌದು, ಜೀನಿ ಸ್ಲಿಮ್ಗೆ ಒಂದು ಥ್ಯಾಂಕ್ಸ್. ಜೀನಿ ಸ್ಲಿಮ್ಗೆ ಒಂದು ಥ್ಯಾಂಕ್ಸ್ ಮೇಡಮ್. ಎಸ್. ಸೊ ನೋಡಿದ್ರಲ್ಲ, ಜೀನಿ ಸ್ಲಿಮ್ ನ ಯೂಸ್ ಮಾಡಿ 1 ತಿಂಗಳಲ್ಲಿ 4.5 kg ಸಣ್ಣ ಆಗಿದ್ದಾರೆ. ನೀವು ಸಣ್ಣ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ನ ಯೂಸ್ ಮಾಡಕ್ ಶುರು ಮಾಡಿ. 21ಕ್ಕಿಂತ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಇರುವಂತಹ ಪದಾರ್ಥಗಳಿದ್ದು ಮನೆಯಲ್ಲೇ ಮಾಡ್ಕೊಂಡು ಕುಡಿಬಹುದಾದಂತಹ ಜೀನಿ ಸ್ಲಿಮ್ ಒಂದು ಮಿಲೆಟ್ಸ್ ಪೌಡರ್. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ, ಯಾವುದೇ ಕೆಮಿಕಲ್ಸ್ ಇಲ್ಲ. ಆರಾಮಾಗಿ ಕಣ್ಣು ಮುಚ್ಕೊಂಡು ಸಿರಿಧಾನ್ಯಗಳ ಪುಡಿ ಅಂತ ಏನ್ ಹೇಳ್ತೀವಿ ಇರೋದ್ರಿಂದ ದೇಹಕ್ಕೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಆರಾಮಾಗಿ ಜೀನಿ ಸ್ಲಿಮ್ ನ ಯೂಸ್ ಮಾಡ್ಕೊಂಡು ಕುಡೀರಿ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಸಣ್ಣ ಆದ್ರೆ ನಿಮ್ ಮನೆಗೆ ನಾನ್ ಬರ್ತೀನಿ. ಈಗ ಹೆಂಗೆ ಮಂಜುನಾಥ್ ಸರ್ನ ಇಂಟರ್ವ್ಯೂ ಮಾಡೋದು, ನಿಮ್ಮನ್ನ ಹಾಗೆ ನಾನೇ ಪರ್ಸನಲಿ ಇಂಟರ್ವ್ಯೂ ಮಾಡ್ತೀನಿ. ಸೊ ಜೀನಿ ಸ್ಲಿಮ್ ನ ಕುಡಿತೀರಲ್ಲ? ಜೀನಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.